ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ಯೂಚರ್ ಗೌರ್ಮೆಂಟ್ ಜಾಬ್ ಕನ್ನಡ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಏನು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಯಾರ್ಯಾರು ಬರೆದಿದ್ದಾರೋ ಅವರಿಗೆ ಕೀ ಆನ್ಸರ್ಗಳು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್, ಮತ್ತು ಎಲ್ಲರೂ ಈ ವಿಡಿಯೋವನ್ನು ನೋಡಿ ಯೂಸ್ ಆಗುತ್ತೆ. ಓಕೆನಾ? ವಿಡಿಯೋವನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ಮುಂದೆ ಒಂದು ರಿಕ್ವೆಸ್ಟ್, ಈ ವಿಡಿಯೋವನ್ನು ಲೈಕ್ ಮಾಡಿ ಫ್ರೆಂಡ್ಸ್. ಮತ್ತು ಮೊದಲನೇದಾಗಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಓಕೆನಾ? ವಿಡಿಯೋ ಸ್ಟಾರ್ಟ್ ಮಾಡೋಣ. ಒಂದನೇ ಕ್ವಶನ್ ನೋಡೋದಾದರೆ, ನೀನಾದ ಈ ಪದದಲ್ಲಿರುವ ಗಣ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಈ ಮೊದಲನೇ ಆನ್ಸರ್ಗೆ ಕ್ವಶನ್ಗೆ ಆನ್ಸರ್ ನೋಡೋದಾದರೆ ತಗಣ ಆಗಿರುತ್ತೆ ಫ್ರೆಂಡ್ಸ್. ಓಕೆನಾ? ಎರಡನೇ ಕ್ವಶನ್, ಕೆಳಗೆ ಕೊಟ್ಟಿರುವ ವಾಕ್ಯಗಳಲ್ಲಿ ಸಂಯುಕ್ತ ವಾಕ್ಯ ಯಾವುದೆಂದು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಆನ್ಸರ್ಗಳು 4 ಕೊಟ್ಟಿದ್ದಾರೆ. ಈ 4ರಲ್ಲಿ ಫಸ್ಟ್ನೇದು ಆನ್ಸರ್ ಫ್ರೆಂಡ್ಸ್, ಬದ್ರಿನಾಥ ದೇವಾಲಯದ ಹಿಂಭಾಗದಲ್ಲಿ ನೀಲಕಂಠ ಪರ್ವತವಿದೆ. ಅದರ ಎಡ ಬಲಗಳಲ್ಲಿ ನರನಾರಾಯಣ ಪರ್ವತಗಳಿವೆ ಅಂತ ಕೊಟ್ಟಿದ್ದಾರೆ. ಈ ಆನ್ಸರ್ ರೈಟ್. ಈಗ ಮೂರನೇದು ನೋಡೋಣ. ಮೂರನೇ ಕ್ವಶನ್, ಏರುಪೇರಾದ ಗಾದೆಯನ್ನು ಸಂಕೇತಗಳಿಂದ ಸರಿ ಮಾಡಿ ಅಂತ ಕೊಟ್ಟಿದ್ದಾನೆ. ಕಣ್ಣಿಗೆ ಹಳದಿ, ಕಾಮಾಲೆ, ಜಗವೆಲ್ಲ ಅಂತ ಕೊಟ್ಟಿದ್ದಾನೆ. 4 ಆಪ್ಷನ್ 4. ಇದಕ್ಕೆ ಸರಿಯಾದ ಉತ್ತರ ಒಂದು ಫ್ರೆಂಡ್ಸ್, ಹೇಗಂದ್ರೆ ಸಿ, ಕಾಮಾಲೆ. ಕಾಮಾಲೆ ಕಣ್ಣಿಗೆ, ಜಗವೆಲ್ಲ ಹಳದಿ. ಓಕೆನಾ? ಇದು ಸಿ ಆಗಿರುತ್ತೆ. ನೆಕ್ಸ್ಟ್ 4ನೇ ಕ್ವಶನ್ಗೆ, ಕೆಳಗೆ ಕೊಟ್ಟಿರುವ ವಾಕ್ಯದಲ್ಲಿ ತುಣುಕುಗಳನ್ನಾಧರಿಸಿ ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆದ ವಾಕ್ಯದ ಗುಂಪನ್ನು ಗುರುತಿಸಿ ಅಂತ ಕೊಟ್ಟಿದ್ದಾನೆ. 4ನೇ ಕ್ವಶನ್ ಆನ್ಸರ್ ಬಂದು ಇದು ತನ್ನ ಪ್ರತಿಭೆಯಿಂದ ಹೊಸ ವಿಚಾರಗಳನ್ನು ಹೊರಹೊಮ್ಮಿಸಿದ. ಇದು 4ನೇದಾಗಿರುತ್ತೆ ಫ್ರೆಂಡ್ಸ್. 4ನೇ ಕ್ವಶನ್ಗೆ 5ನೇ ಕ್ವಶನ್ ನೋಡೋದಾದ್ರೆ, ಕರ್ನಾಟಕದಲ್ಲಿ ಸ್ಥಾಪನೆಯಾದ ಮೊದಲ ವಿಶ್ವವಿದ್ಯಾನಿಲಯವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾನೆ. 5ನೇ ಕ್ವಶನ್ಗೆ ಆನ್ಸರ್ ಬಂದು ಮೈಸೂರು ವಿಶ್ವವಿದ್ಯಾಲಯ ಆಗಿರುತ್ತೆ ಫ್ರೆಂಡ್ಸ್. ಮೈಸೂರು ವಿಶ್ವವಿದ್ಯಾಲಯ ಕರ್ನಾಟಕದಲ್ಲಿ ಮೊದಲನೆಯದಾಗಿ ಸ್ಥಾಪನೆ ಮಾಡಿದ್ದು. ಓಕೆನಾ? 6ನೇ ಕ್ವಶನ್ ನೋಡೋಣ. 6ನೇ ಕ್ವಶನ್, ಗಾದೆಗಳ ಅರ್ಥಕ್ಕೆ ಅನುಗುಣವಾಗಿ ಹೊಂದಿಸಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಹೊಂದಿಸಿ ಬರೆಯ ರೀತಿ ಕೊಟ್ಟಿದ್ದಾನೆ. ಓಕೆನಾ? ಜತಸ್ಯ ಮರಣಂ ಧ್ರುವಂ ಅಂತ ಕೊಟ್ಟಿದ್ದಾನೆ. ಸಾಲ ಮಾಡಿ ಬಡತನ ದೂರವಾಗುವುದು, ಮಳೆ ಬಂದ ಹಾಗೆ ಕೊಡೆ ಹಿಡಿ, ಮಾತಿನಂತೆ ನಡೆಯಬೇಕು, ಕಡ ಹುಟ್ಟಿ ಬಡವ ಕೆಟ್ಟ, ಹುಟ್ಟಿದವರು ಸಾಯಲೇಬೇಕು, ನುಡಿಗಿಂತ ನಡೆಯೇ ಮೇಲು, ಸಮಯಕ್ಕೆ ತಕ್ಕ ಹಾಗೆ ಬದುಕುವುದು. ಇದಕ್ಕೆ ಆನ್ಸರ್ ನೋಡೋದಾದ್ರೆ ಆಪ್ಷನ್ 3 ಆನ್ಸರ್ ಆಗಿರುತ್ತೆ ಫ್ರೆಂಡ್ಸ್. ಆಪ್ಷನ್ 3 ಆನ್ಸರ್ ಇದ್ರಿಗೆ. ಓಕೆನಾ? ನೋಡೋಣ. 7ನೇ ಕ್ವಶನ್ ನೋಡೋಣ. ಅದೇ ರೀತಿ ಇದು ಹೊಂದಿಸಿ ಬರೋ ರೀತಿ ಕೊಟ್ಟಿದ್ದಾನೆ. ಇಲ್ಲಿ ಉತ್ಪಲಮಾಲಾ ವೃತ್ತ ಅಂತ ಕೊಟ್ಟಿದ್ದಾನೆ, 19 ಅಕ್ಷರಗಳು. ಚಂಪಕಮಾಲಾ ವೃತ್ತ 21 ಅಕ್ಷರಗಳು. ಶಾರ್ದೂಲ ವಿಕ್ರೀಡಿತ ವೃತ್ತ ಅಂತ ಕೊಟ್ಟಿದ್ದಾನೆ, 22 ಅಕ್ಷರಗಳು. ಮಹಾಸ್ತ್ರಗ್ಧಾರ ವೃತ್ತ 20 ಅಕ್ಷರಗಳು ಕೊಟ್ಟಿದ್ದಾನೆ. ಇದಕ್ಕೆ ಹೊಂದಿಸಿ ಬರೋ ಆನ್ಸರ್ ನೋಡೋದಾದ್ರೆ 7ನೇದರಿಗೆ ಆಪ್ಷನ್ 1 ರೈಟ್ ಆನ್ಸರ್ ಆಗಿರುತ್ತೆ ಫ್ರೆಂಡ್ಸ್. ಹಾಗೆ 8ನೇ ಕ್ವಶನ್ಗೆ ನೋಡೋದಾದ್ರೆ, ಎರಡು ಬಗ್ಗೆ ನುಡಿಗಟ್ಟಿನ ಅರ್ಥವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾನೆ. 8ನೇ ಕ್ವಶನ್ಗೆ ಆನ್ಸರ್ ದ್ರೋಹ ಮಾಡು ಆನ್ಸರ್ ಆಗಿರುತ್ತೆ. 9ನೇ ಕ್ವಶನ್ಗೆ ಅವಳ ಧ್ವನಿ ಸಂಗೀತದಂತೆ ಮಧುರವಾಗಿದೆ, ಈ ವಾಕ್ಯದಲ್ಲಿರುವ ಅಲಂಕಾರವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಅಲಂಕಾರ ಗುರುತಿಸಬೇಕು. ಓಕೆನಾ? 9ನೇ ಕ್ವಶನ್ಗೆ ಆನ್ಸರ್ ಉಪಮೆ ಅಲಂಕಾರ ಆಗಿರುತ್ತೆ. 10ನೇ ಕ್ವಶನ್ ನೋಡೋದಾದ್ರೆ, ಪುರದ ಪುಣ್ಯಂ ಪುರುಷರೂಪಿಂದೆ ಪೊಗಿಸುತ್ತಿದೆ ಅಂತ ಕೊಟ್ಟಿದ್ದಾನೆ. ಇದಕ್ಕೆ ಪರಿಜನದ ಭಾಗ್ಯ ಒಡವಿಗೆ ನಡೆಯುತ್ತಿದೆ, ಈ ವಾಕ್ಯಗಳಲ್ಲಿ ಇರುವ ಅಲಂಕಾರ ಯಾವುದು ಅಂತ ಕೊಟ್ಟಿದ್ದಾನೆ. 10ನೇ ಕ್ವಶನ್ಗೆ ಬಂದು ಯಮಕಾಲಂಕಾರ ಆಗಿರುತ್ತೆ. ಓಕೆನಾ? ಆನ್ಸರ್ ಇದು. ನೆಕ್ಸ್ಟ್ 11ನೇ ಕ್ವಶನ್ ನೋಡೋಣ. 11ನೇ ಕ್ವಶನ್, ಅಮೃತ
ಮತೀಯ ಪಾತ್ರ ಹೊಂದಿರುವ ಕೃತಿಯನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ. 11ನೇ ಕ್ವಶನ್ಗೆ ಆನ್ಸರ್ ಒಂದು ಯಶೋಧರ ಚರಿತೆ ಆಗಿರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ನೋಡೋದಾದರೆ ಕನಕದಾಸರ ರಾಮಧಾನ್ಯ ಚರಿತೆಯ ಪ್ರಕಾರ ಈ ಕೆಳಗಿನ ಯಾವುದು ರಾಮಧಾನ್ಯ ಆಗಿರುತ್ತೆ ಅಂತ ಕೊಟ್ಟಿದ್ದಾನೆ. ರಾಗಿ ಫ್ರೆಂಡ್ಸ್. ಇದಕ್ಕೆ ಆನ್ಸರ್ ಬಂದು 2. 12ನೇದು. 13ನೇ ಕ್ವಶನ್ ನೋಡೋದಾದರೆ ಅಧಿಕ ಚಿಹ್ನೆಯನ್ನು ಈ ಹೆಸರಿನಿಂದಲೂ ಕರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ. ಆನ್ಸರ್ ನೋಡೋದಾದರೆ 13ನೇ ಕ್ವಶನ್ಗೆ ಹಂಸಪಾದ ಚಿಹ್ನೆ ಆಗಿರುತ್ತೆ ಆನ್ಸರ್ ಇದ್ರಿಗೆ. ನೆಕ್ಸ್ಟ್ ಕೆಳಕಂಡ ವಾಕ್ಯಕ್ಕೆ ಸರಿಯಾದ ಲೇಖನ ಚಿಹ್ನೆಯನ್ನು ನೀಡಿರುವ ಆಯ್ಕೆಯಲ್ಲಿ ಗುರುತಿಸಿ ಅಂತ ಕೊಟ್ಟಿದ್ದಾನೆ. 14ನೇ ಕ್ವಶನ್ಗೆ ಆನ್ಸರ್ ನೋಡೋದಾದರೆ ಇದಕ್ಕೆ ಆನ್ಸರ್ ಓಹೋ ಏನು ರಾಯರೇ ಈ ಬಿಸಿಲಿನಲ್ಲಿ ದಯಮಾಡಿಸಿದ್ದೀರಿ, ಬನ್ನಿ ಬನ್ನಿ ಎಂದು ಮೂರ್ತಿ ಕರೆದನು. ಇದಕ್ಕೆ ಆನ್ಸರ್ ಬಂದು ಇದರಿಗೆ ಇಲ್ಲಿ ನೋಡೋದಾದರೆ ಓಹೋ ಏನು ರಾಯರೇ ಈ ಬಿಸಿಲಿನಲ್ಲಿ ದಯಮಾಡಿರಿ, ಬನ್ನಿ ಬನ್ನಿ ಎಂದು ಮೂರ್ತಿ ಕರೆದನು. ಇದಕ್ಕೆ ಆನ್ಸರ್ ಬಂದು 4 ಆಗಿರುತ್ತೆ. ಹಾಗೆ 15 ನೋಡೋದಾದರೆ 15 ಬಂದು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಬಿರುದಾಂಕಿತ ಕನ್ನಡದ ಕವಿ ಡ್ಯಾಶ್ ಅಂತ ಕೊಟ್ಟಿದ್ದಾನೆ. 15ಕ್ಕೆ ಆನ್ಸರ್ ಬಂದು ರನ್ನ ಆಗಿರುತ್ತಾರೆ ಫ್ರೆಂಡ್ಸ್. ಓಕೆನಾ. ಹಾಗೆ 16ನೇ ನೋಡೋದಾದರೆ ಈ ಗಾದೆ ಮಾತನ್ನು ಪೂರ್ಣಗೊಳಿಸಿ ಅಂತ ಕೊಟ್ಟಿದ್ದಾನೆ. ಸದ್ದಿಗೆ ಎಚ್ಚರವಾಗದ ನಾಯಿ ಡ್ಯಾಶ್ ಸದ್ದಿಗೆ ಎಚ್ಚರವಾಯಿತು ಅಂತ ಕೊಟ್ಟಿದ್ದಾನೆ. ರೊಟ್ಟಿಗೆ. ಓಕೆನಾ. ಈಗ 17ನೇ ಕ್ವಶನ್ ನೋಡೋಣ. 17ನೇ ಕ್ವಶನ್ ನೋಡೋದಾದರೆ 1857ರ ಆಂಗ್ಲ ಸಂಖ್ಯೆಯನ್ನು ಕನ್ನಡ ಅಂಕಿ ರೂಪದಲ್ಲಿ ಬರೆದಾಗ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಆನ್ಸರ್ ಬಂದು 2 ಆಗಿರುತ್ತೆ. ಇಲ್ಲ ಗದರ್ ಆಗಿರುತ್ತೆ ಫ್ರೆಂಡ್ಸ್. ಓಕೆನಾ. 18ನೇ ಕ್ವಶನ್ ನೋಡೋಣ. ಮನುಷ್ಯ ತನ್ನ ವೈಯಕ್ತಿಕ ಅಥವಾ ವ್ಯಾವಹಾರಿಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಪತ್ರ ಬರೆಯುವುದನ್ನು ಪ್ರಾರಂಭಿಸಿದ್ದಕ್ಕೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆ ಮತ್ತು ಸಮವರ್ತನೆಯನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾನೆ. ಹೇಳಿಕೆ ನೋಡೋಣ. ಬಹಳ ಹಿಂದೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಂದೇಶಗಳನ್ನು ಪಾರಿವಾಳಗಳ ಕಾಲಿಗೆ ಕಟ್ಟಿ ಕಳಿಸುತ್ತಿದ್ದರು. ಈಚೆಗೆ ಜಂಗಮವಾಣಿ ಬಂದ ನಂತರ ಪತ್ರ ವ್ಯವಹಾರ ಬಹಳ ಕಡಿಮೆಯಾಗಿದೆ ಎಂದು ಕೊಟ್ಟಿದ್ದಾರೆ. ಸಮರ್ಥನೆ ನೋಡೋಣ. ಆಧುನಿಕ ಸಂಪರ್ಕ ಮಾಧ್ಯಮಗಳ ಹೊರತಾಗಿಯೂ ವ್ಯವಹಾರಗಳಿಗೆ ಪತ್ರ ಬರೆಯುವ ಅವಶ್ಯಕತೆ ಇದೆ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ನೋಡೋದಾದರೆ ಹೇಳಿಕೆ ಮಾತ್ರ ಸರಿ, ಸಮರ್ಥನೆ ಮಾತ್ರ ಸರಿ, ಹೇಳಿಕೆ ಮತ್ತು ಸಮರ್ಥನೆ 2 ತಪ್ಪು, ಹೇಳಿಕೆ ಮತ್ತು ಸಮರ್ಥನೆ 2 ಸರಿ ಅಂತ ಕೊಟ್ಟಿದ್ದಾರೆ. ಇದರಿಗೆ ಆನ್ಸರ್ ಬಂದು 18ನೇದರಿಗೆ ಹೇಳಿಕೆ ಮತ್ತು ಸಮರ್ಥನೆ 2 ಸರಿ. ಓಕೆನಾ. ಸರಿಯಾಗಿರುತ್ತೆ ಅದು. 19ನೇ ನೋಡೋಣ. ಈಗ ಗುಂಪಿಗೆ ಸೇರದ ಕೃತಿಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ತಲೆದಂಡ, ಹಿಟ್ಟಿನ ಹುಂಜ, ಜೋಕುಮಾರ ಸ್ವಾಮಿ, ತುಘಲಕ್ ಅಂತ ಕೊಟ್ಟಿದ್ದಾನೆ. 19ನೇ ಕ್ವಶನ್ಗೆ ಹಿಟ್ಟಿನ ಹುಂಜ. ಓಕೆನಾ. ಆನ್ಸರ್ ಆಗಿರುತ್ತೆ. 20ನೇ ಕ್ವಶನ್ಗೆ ನೋಡೋಣ. ಗೋಕಾಕ್ ಚಳುವಳಿಗೆ ಸಂಬಂಧಿಸಿದಂತೆ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ನೋಡೋಣ. ಕರ್ನಾಟಕದಲ್ಲಿ ಕನ್ನಡ ಭಾಷೆಗೆ ಪ್ರಥಮ ಆದ್ಯತೆ ನೀಡಬೇಕೆಂದು ಆಗ್ರಹ. ಕರ್ನಾಟಕದಲ್ಲಿ ಭಾಷಾ ಸಮಸ್ಯೆಗಳನ್ನು ಅಧ್ಯಯನ ಮಾಡಲು ಮತ್ತು ಕನ್ನಡದ ಸ್ಥಾನವನ್ನು ನಿರ್ಧರಿಸಲು ಗೋಕಾಕ್ ನೇತೃತ್ವ ಸಮಿತಿ ರಚಿಸಲಾಯಿತು. ಸಿ ಬಂದು ಕನ್ನಡವನ್ನು ಮಾಧ್ಯಮವಾಗಿ ಅಥವಾ ಕಡ್ಡಾಯ ಭಾಷೆಯಾಗಿ ಬೋಧಿಸಬೇಕೆಂದು ಗೋಕಾಕ್ ಸಮಿತಿ ಶಿಫಾರಸು ಮಾಡಿತು. ಡಿ ಬಂದು ಗೋಕಾಕ್ ಚಳುವಳಿ ಕಾಲದಲ್ಲಿ ರಾಮಕೃಷ್ಣ ಹೆಗಡೆಯವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದರು ಅಂತ ಕೊಟ್ಟಿದ್ದಾರೆ. 4 ಆಪ್ಷನ್ನು. ಇದರಲ್ಲಿ ಈ ಹೇಳಿಕೆಗಳಲ್ಲಿ ಎಷ್ಟು ತಪ್ಪಾಗಿವೆ ಅಂತ ಕೇಳಿದ್ದಾರೆ. ಪಾಯಿಂಟ್ ನೋಡಿ. ಇದು ಈ ಹೇಳಿಕೆಗಳಲ್ಲಿ ಎಷ್ಟು ತಪ್ಪಾಗಿವೆ ಅಂತ ಕೊಟ್ಟಿದ್ದಾರೆ. ಇದರಿಗೆ ನೋಡೋದಾದರೆ ಒಂದು ಬಂದು ಮೊದಲನೇ ಆಪ್ಷನ್ 1 ಮಾತ್ರ, 2ನೇ ಆಪ್ಷನ್ 2 ಮಾತ್ರ, 3ನೇ ಆಪ್ಷನ್ 3 ಮಾತ್ರ, 4ನೇ ಆಪ್ಷನ್ ಎಲ್ಲ 4 ಅಂತ ಕೊಟ್ಟಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ 20ನೇ ಕ್ವಶನ್ಗೆ 1 ಮಾತ್ರ ರೈಟ್ ಆಗಿರುತ್ತೆ ಫ್ರೆಂಡ್ಸ್ ಇದಕ್ಕೆ. ಓಕೆನಾ. ನೆಕ್ಸ್ಟ್ 21ನೇ ಕ್ವಶನ್ನು.
ಮಂಗಳೂರು ಸಮಾಚಾರ ಪತ್ರಿಕೆಯನ್ನು 1843ರಿಂದ 44ರಲ್ಲಿ ಸಂಪಾದನೆ ಮಾಡಿ ಪ್ರಕಟಿಸಿದ ಮೊದಲಿಗರನ್ನು ಗುರುತಿಸಿ ಅಂತ ಕೊಟ್ಟಿದ್ದಾನೆ. ಒಂದನೇದು ಜಾನ್ ಗ್ಯಾರೆಟ್, BL ರೈಸ್, ಹರ್ಮನ್ ಮೊಂಗ್ಲಿಂಗ್, JF ಫ್ಲೆಟ್ ಅಂತ ಕೊಟ್ಟಿದ್ದಾನೆ. 21ನೇ ಕ್ವಶನ್ಗೆ ಆನ್ಸರ್ ನೋಡೋದಾದ್ರೆ ಹರ್ಮನ್ ಮೊಂಗ್ಲಿಂಗ್. ಓಕೆನಾ, 21ನೇ ಕ್ವಶನ್ಗೆ ಆನ್ಸರ್ ಆಯಿತು. 22ನೇ ನೋಡೋಣ. ಈಗ 22ನೇ ಕ್ವಶನ್, ಪ್ರತಿಯೊಂದು ವರ್ಗದ 2 ಮತ್ತು 4ನೇ ವ್ಯಂಜನಗಳು ಅಂತ ಕೊಟ್ಟಿದ್ದಾನೆ. ಆಪ್ಷನ್ ನೋಡೋದಾದ್ರೆ ಅಲ್ಪ ಪ್ರಾಣ, ಮಹಾಪ್ರಾಣ, ದೀರ್ಘ ಸ್ವರ, ಅನುನಾಸಿಕ ಅಂತ ಕೊಟ್ಟಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ 22ನೇ ಕ್ವಶನ್ಗೆ ಮಹಾಪ್ರಾಣ ಆಗಿರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ 23ನೇ ಕ್ವಶನ್ ನೋಡೋಣ. ಇವುಗಳಲ್ಲಿ ಗುಂಪಿಗೆ ಸೇರದ ಪದ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ರವೀಂದ್ರ, ನರೇಶ, ಸುರೇಶ, ಬ್ರಹ್ಮೀಶ ಅಂತ ಕೊಟ್ಟಿದ್ದಾನೆ. ಇದರಲ್ಲಿ ಬಂದು 4ನೇದು ಗುಂಪಿಗೆ ಸೇರದ ಪದ ಆಗಿರುತ್ತೆ. ಓಕೆನಾ. 24ನೇ ಕ್ವಶನ್, ಸೂರ್ಯೋದಯ ಸಮಯವು ಅತ್ಯಂತ ಮನೋಹರವಾದದ್ದು. ಈ ವಾಕ್ಯದಲ್ಲಿ ಅಡ್ಡಿಗೆರೆ ಎಳೆದಿರುವ ಪದವು ಯಾವ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಕೊಟ್ಟಿದ್ದಾರೆ. ಸೂರ್ಯೋದಯ ಯಾವ ಸಂಧಿಗೆ ಉದಾಹರಣೆ ಅಂತ ಕೇಳಿದ್ದಾನೆ. ಸೂರ್ಯೋದಯ ಬಂದು ಆಪ್ಷನ್ ನೋಡೋದಾದ್ರೆ ಗುಣಸಂಧಿ, ಎಣಸಂಧಿ, ಸವರ್ಣ ದೀರ್ಘ ಸಂಧಿ, ವೃದ್ಧಿ ಸಂಧಿ ಕೊಟ್ಟಿದ್ದಾನೆ. 24ನೇದು ಬಂದು ಗುಣಸಂಧಿ ಆಗಿರುತ್ತೆ ಫ್ರೆಂಡ್ಸ್. ಓಕೆನಾ. ನೆಕ್ಸ್ಟ್ 25ನೇ ಕ್ವಶನ್, ಚಿನ್ಮಯ ಎಂಬ ಪದದಲ್ಲಿರುವ ಸಂಧಿ ಹೆಸರು ಅಂತ ಕೇಳಿದ್ದಾನೆ. ಇದನ್ನು ಆಪ್ಷನ್ ನೋಡೋದಾದ್ರೆ ಎಣಸಂಧಿ, ವೃದ್ಧಿ ಸಂಧಿ, ವಿಸರ್ಗ ಸಂಧಿ, ಅನುನಾಸಿಕ ಸಂಧಿ ಅಂತ ಕೊಟ್ಟಿದ್ದಾನೆ. 25ನೇ ಕ್ವಶನ್ಗೆ ಆನ್ಸರ್ ಬಂದು ಅನುನಾಸಿಕ ಸಂಧಿ ಆಗಿರುತ್ತೆ. ಓಕೆನಾ. 26ನೇ ಕ್ವಶನ್ ನೋಡೋಣ. ಕೆಳಗೆ ನೀಡಿರುವ ಪದಗಳಲ್ಲಿ ಎಣ್ ಸಂಧಿಗೆ ಉದಾಹರಣೆಯಾಗಿರುವ ಪದ ಅಥವಾ ಪದಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ನೋಡೋದಾದ್ರೆ ಸಲ್ಮಾನ್ಯ, ದೇಶ್ಯ ವ್ಯಕ್ತಿ, ಸ್ನಾತಕೋತ್ತರ, ಪ್ರಶ್ನಾರ್ಥ ಅಂತ ಕೊಟ್ಟಿದ್ದಾನೆ. ಅದರ ಕೆಳಗಡೆ ಆಪ್ಷನ್ಗೆ ಕೊಟ್ಟಿದ್ದಾನೆ. 1 ಬಂದು ಡಿ ಮಾತ್ರ, 2 ಬಿ ಮತ್ತು ಸಿ, 3 ಬಂದು ಎ ಮತ್ತು ಸಿ ಕೊಟ್ಟಿದ್ದಾನೆ, 4 ಬಂದು ಎ ಮತ್ತು ಡಿ ಕೊಟ್ಟಿದ್ದಾನೆ. 26ನೇದಕ್ಕೆ ಆನ್ಸರ್ ನೋಡೋದಾದ್ರೆ ಮೂರನೇದಾಗಿರುತ್ತೆ ಎ ಮತ್ತು ಸಿ, ಅಂದರೆ ಸಲ್ಮಾನ್ಯ ಮತ್ತು ಸ್ನಾತಕೋತ್ತರ ಆಗಿರುತ್ತೆ ಆನ್ಸರ್ ಇದರಲ್ಲಿ. 27ನೇ ನೋಡೋದಾದ್ರೆ ಕೆಳಗೆ ನೀಡಿರುವ ಪದಗಳಲ್ಲಿ ಯಾವ ಪದ ಅಥವಾ ಪದಗಳು ಜಶ್ವ ಸಂಧಿ ಆಗುವುದಿಲ್ಲ ಗುರುತಿಸಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಆಪ್ಷನ್ ನೋಡೋದಾದ್ರೆ ಎ ಸದ್ಭವ, ಅಬ್ಜ, ದಿಕ್ತಾಟ, ಸತ್ಮವಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಆಪ್ಷನ್ಗಳು 1ನೇದು ಎ ಮಾತ್ರ, 2ನೇದು ಬಿ ಮತ್ತು ಸಿ, 3ನೇದು ಸಿ ಮತ್ತು ಡಿ ಅಂತ ಕೊಟ್ಟಿದ್ದಾನೆ, 4ನೇದು ಡಿ ಮಾತ್ರ ಅಂತ ಕೊಟ್ಟಿದ್ದಾನೆ. 27ನೇದಕ್ಕೆ ಆನ್ಸರ್ ಬಂದು 3 ಆಗಿರುತ್ತೆ, ಸಿ ಮತ್ತು ಡಿ ಆಗಿರುತ್ತೆ ಫ್ರೆಂಡ್ಸ್. ಓಕೆನಾ. 28 ಮಳೆಗಾಲ ಈ ಪದವು ಕೆಳಗಿನ ಯಾವ ಸಂಧಿಗೆ ಉತ್ತಮ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾನೆ. ಇದಕ್ಕೆ ಆಪ್ಷನ್ ನೋಡೋದಾದ್ರೆ 1 ಗುಣಸಂಧಿ, 2 ವೃದ್ಧಿ ಸಂಧಿ, 3 ಆದೇಶ ಸಂಧಿ, 4 ಎಣ್ಣ ಸಂಧಿ ಆಗಿರುತ್ತೆ. 28ನೇ ಕ್ವಶನ್ಗೆ ಆನ್ಸರ್ ಬಂದು ಆದೇಶ ಸಂಧಿ ಆಗಿರುತ್ತೆ ಫ್ರೆಂಡ್ಸ್. ಓಕೆನಾ. 29ನೇ ಕ್ವಶನ್ ನೋಡೋದು, ಸೊನ್ನೆಗಳನ್ನು ಒಂದರ ಮೇಲೆ ಒಂದನ್ನು ಇಟ್ಟು ಬರೆದರೆ ಅದನ್ನು ವ್ಯಾಕರಣದ ಪರಿಭಾಷೆಯಲ್ಲಿ ಹೀಗೆ ಕರೆಯುತ್ತಾರೆ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ನೋಡೋದಾದ್ರೆ ಅನುಸ್ವರ, ವಿಸರ್ಗ, ಅರ್ಥವ್ಯಂಜನ, ಪೂರ್ಣ ಸ್ವರ ಅಂತ ಕೇಳಿದ್ದಾನೆ. ಇಲ್ಲಿ ಬಂದು 29ನೇದಕ್ಕೆ ಆನ್ಸರ್ ಬಂದು ಅನುಸ್ವರ ಆಗಿರುತ್ತೆ ಫ್ರೆಂಡ್ಸ್. 29ನೇದು ಬಂದು ಅನುಸ್ವರ ಆಗಿರುತ್ತೆ. 30ನೇ ಕ್ವಶನ್ಗೆ ನೋಡೋದಾದ್ರೆ ಸಜಾತಿಯ ಒತ್ತಕ್ಷರಕ್ಕೆ ಈ ಕೆಳಗಿನ ಯಾವ ಪದ ಸಮಂಜಸ ಉದಾಹರಣೆಯಾಗಿದೆ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ನೋಡೋದಾದ್ರೆ ಅಕ್ಷರ, ಶಕ್ತಿ, ಸ್ವಾರ್ಥ, ಹುತ್ತ ಅಂತ ಕೊಟ್ಟಿದ್ದಾನೆ. 30ನೇದಕ್ಕೆ ಆನ್ಸರ್ ಬಂದು ಹುತ್ತ ಆಗಿರುತ್ತೆ ಫ್ರೆಂಡ್ಸ್. ಓಕೆನಾ. 31ನೇ ಕ್ವಶನ್ ನೋಡೋದಾದ್ರೆ ಕನ್ನಡಿ ಪದವನ್ನು ಬಿಡಿಸಿ ಬರೆದ ಸರಿಯಾದ ರೂಪ ಯಾವುದು ಅಂತ ಕೊಟ್ಟಿದ್ದಾನೆ. ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾನೆ. ಈ 4ರಲ್ಲಿ ಒಂದು ಆಪ್ಷನ್ ಕರೆಕ್ಟ್ ಆಗಿದೆ, ಅದು 3ನೇ ಆಪ್ಷನ್ ರೈಟ್ ಆನ್ಸರ್ ಆಗಿದೆ. ಓಕೆನಾ. 32ನೇ ಕ್ವಶನ್ ನೋಡೋದಾದ್ರೆ ಸರಿಯಾಗಿ ಹೊಂದಾಣಿಕೆಯಾಗಿರುವ ಜೋಡಿಯನ್ನು ಅಥವಾ ಜೋಡಿಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ
ನೋಡೋಣ. ಇಲ್ಲಿ 4 ಆಪ್ಷನ್ಗಳು ಕೊಟ್ಟಿದ್ದಾರೆ. 32ನೇದು ನೋಡೋದಾದರೆ ಎ ಮತ್ತು ಸಿ ಆಗಿರುತ್ತೆ ಫ್ರೆಂಡ್ಸ್. ಓಕೆನಾ. 33ನೇ ಕ್ವಶನ್ ನೋಡೋದಾದರೆ ಗುಂಪಿಗೆ ಸೇರದ ಸಂಧಿ ಪದವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಆಪ್ಷನ್ ಕೆರೆಯನ್ನು ಮೀಯಲು ಮನೋದೊಳಗೆ ಕೆಳಗೂಸು ಅಂತ ಕೊಟ್ಟಿದ್ದಾನೆ. ಇದಕ್ಕೆ 33ನೇದಕ್ಕೆ ಆನ್ಸರ್ ನೋಡೋದಾದರೆ ಮೀಯಲು. ಓಕೆನಾ. 34ನೇದು ಕ್ವಶನ್ ನೋಡೋದಾದರೆ ಈ ಕೆಳಗಿನ ಯಾವ ಪದಗಳಲ್ಲಿ ಸಂಧಿ ಕಾರ್ಯ ಸಾಧ್ಯವಾಗಿದೆ ಗುರುತಿಸಿ ಅಂತ ಕೊಟ್ಟಿದ್ದಾನೆ. 34ನೇದರಿಗೆ ಆನ್ಸರ್ ಬಂದು 4 ಆಗಿರುತ್ತೆ. ಎ ಮತ್ತು ಡಿ. ತಲೆಕಟ್ಟು ಮತ್ತು ಮುಂಚೆರಗು ಅಂತ ಕೊಟ್ಟಿದ್ದಾರೆ. ಇದು ಆನ್ಸರ್ ರೈಟ್ ಆಗಿರುತ್ತೆ. ಹಾಗೆ 35ನೇದು ನೋಡೋದಾದ್ರೆ ಕ್ವಶನ್ ಈ ಕೆಳಗಿನ ಆದೇಶ ಸಂಧಿಗಳ ಉದಾಹರಣೆಗಳಲ್ಲಿ ತಪ್ಪಾಗಿರುವ ಸಂಧಿ ಪದವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾನೆ. 35ನೇದರಿಗೆ ಆನ್ಸರ್ ಬಂದು ನೋಡೋದಾದ್ರೆ ಆಪ್ಷನ್ ನೋಡೋದು ಅಡಿಗಲ್ಲು, ಕಂಬನಿ, ಕಳದೊಟ್ಟಿ, ಓರೆಕಣ್ಣು. ಇದಕ್ಕೆ ಆನ್ಸರ್ ಬಂದು 4ನೇದಾಗಿರುತ್ತೆ ಫ್ರೆಂಡ್ಸ್. 36ನೇ ಕ್ವಶನ್ ನೋಡೋಣ. ಮುಕ್ತ ಕಂಠ ನುಡಿಗಟ್ಟಿನ ಅರ್ಥ ಅಂತಿದೆ ಡ್ಯಾಶ್ ಅಂತ ಕೊಟ್ಟಿದ್ದಾನೆ. ಮುಖ್ಯವಾದ ಕಂಠ, ತೆರೆದ ಕನಸು, ಕಠಿಣವಾದ ಮನಸ್ಸು ಅಂತ ಕೊಟ್ಟಿದ್ದಾನೆ. 36ನೇದರಿಗೆ ಬಂದು 3ನೇದು ಆಪ್ಷನ್ ಆಗಿರುತ್ತೆ ತೆರೆದ ಮನಸ್ಸು. ಓಕೆನಾ. 37ನೇ ಕ್ವಶನ್ ನೋಡೋಣ. ಆರಂಭ ಪದದ ಸಮಾನಾರ್ಥಕಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಬೇಸಾಯ, ಒಕ್ಕಲುತನ. 2ನೇದು ಬಂದು ಮೊದಲು, ಶುರು. 3ನೇದು ಬಂದು ಸಂತೋಷ, ಆನಂದ. 4ನೇದು ಬಂದು ಆಹ್ಲಾದ, ನೆಮ್ಮದಿ ಅಂತ ಕೊಟ್ಟಿದ್ದಾನೆ. 37ನೇದರಿಗೆ ಬಂದು 2 ಆಗಿರುತ್ತೆ ಫ್ರೆಂಡ್ಸ್. ಆಪ್ಷನ್ 2 ಮೊದಲು, ಶುರು ಅಂತ. ಓಕೆನಾ. 38ನೇದು ಬಂದು ಹಸಿ ಪದದ ಅರ್ಥವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ನೋಡೋದಾದರೆ ಸುಳ್ಳು, ತೇವ, ಖಡ್ಗ, ಹಸಿವು. ಇದಕ್ಕೆ ಬಂದು 38ನೇದರಿಗೆ ಬಂದು 3 ಖಡ್ಗ ಆಗಿರುತ್ತೆ ಫ್ರೆಂಡ್ಸ್. ಓಕೆನಾ. 39 ನೋಡೋದಾದರೆ ಕೆಳಗೆ ನೀಡಿರುವ ಸಂಧಿಗಳು ಮತ್ತು ಸಂಧಿ ಪದಗಳಲ್ಲಿ ಯಾವ ಜೋಡಿ ಅಥವಾ ಜೋಡಿಗಳು ಸರಿಯಾಗಿವೆ ಅಥವಾ ಸರಿಯಾಗಿವೆ ಅಂತ ಕೊಟ್ಟಿದ್ದಾನೆ. ಇಲ್ಲಿ ನೋಡೋದಾದರೆ ಸವರ್ಣ ದೀರ್ಘ ಸಂಧಿ ಭಗ್ನಾವಶೇಷ, ಗುಣಸಂಧಿ ಬಂದು ಜಗಜ್ಜನನಿ ಅಂತ ಕೊಟ್ಟಿದ್ದಾನೆ. ಎಣ್ಸಂಧಿ ಬಂದು ಬೆಳ್ತಾವಾರೆ ಅಂತ ಕೊಟ್ಟಿದ್ದಾನೆ. ಡಿ ಬಂದು ಅನುನಾಸಿಕ ಸಂಧಿ ತನ್ನಿಮಿತ್ತ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಕೆಳಗಡೆ ನೋಡೋದಾದರೆ ಆಪ್ಷನ್ ಕೊಟ್ಟಿದ್ದಾನೆ 1 ಮಾತ್ರ. 2ನೇದು ಬಂದು ಬಿ ಮತ್ತು ಸಿ ಸರಿ. 3ನೇದು ಬಂದು ಡಿ ಮಾತ್ರ ಸರಿ. 4ನೇದು ಬಂದು ಎ ಮತ್ತು ಡಿ ಸರಿ ಅಂತ ಕೊಟ್ಟಿದ್ದಾನೆ. 39ನೇದರಿಗೆ ಆನ್ಸರ್ ಬಂದು 3 ಆಗಿರುತ್ತೆ. ಡಿ ಮಾತ್ರ ಸರಿ ಫ್ರೆಂಡ್ಸ್. ಓಕೆನಾ. ಅನುನಾಸಿಕ ಸಂಧಿ ತನ್ನಿಮಿತ್ತ ಇದು ಮಾತ್ರ ಸರಿ ಆಗಿರುತ್ತೆ. ಓಕೆನಾ. ಈಗ 40ನೇದು ನೋಡೋಣ. 40ನೇದು ಬಂದು ಕರತಾಲ ಮಲಕ್ ಈ ಸಂಧಿ ಪದವನ್ನು ಬಿಡಿಸುವ ಕ್ರಮ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಕರತಲ ಪ್ಲಸ್ ಆ ಮಲಕ ಅಂತ ಕೊಟ್ಟಿದ್ದಾನೆ ಆಪ್ಷನ್ನು. 2ನೇ ಆಪ್ಷನ್ನು ಕರತಲ ಪ್ಲಸ್ ಆ ಮಲಕ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಫಸ್ಟ್ನೇ ಇಲ್ಲಿ 2ನೇ ಯೂಸ್ ಮಾಡಿದ್ದಾನೆ. 3ನೇ ಆಪ್ಷನ್ ನೋಡಿದರೆ ಕರತಲ ಪ್ಲಸ್ ಮಲಕ ಅಂತ ಕೊಟ್ಟಿದ್ದಾನೆ. 4ನೇದು ಬಂದು ಕರತಲಮ ಪ್ಲಸ್ ಆಲಕ ಅಂತ ಕೊಟ್ಟಿದ್ದಾನೆ. ಈ 4ರಲ್ಲಿ ಒಂದು ಆಪ್ಷನ್ ಕರೆಕ್ಟ್ ಫ್ರೆಂಡ್ಸ್, ಅದು ಕರತಲ ಪ್ಲಸ್ ಆ ಮಲಕ ಆಗಿರುತ್ತೆ. ಇಷ್ಟು ಫ್ರೆಂಡ್ಸ್ 100 ಕ್ವಶನ್ನಲ್ಲಿ 40 ಕ್ವಶನ್ ಭಾಗ 1 ಮಾಡಿರ್ತೀನಿ. ಪಾರ್ಟ್ 2ನಲ್ಲಿ ಇನ್ನು 60 ಕ್ವಶನ್ಗಳನ್ನು ಕಂಟಿನ್ಯೂ ಮಾಡ್ತೀನಿ. ಓಕೆನಾ. ಇಷ್ಟು ಏನು ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಕೇಳಿರುವ ಪ್ರಶ್ನೋತ್ತರಗಳು ಆಗಿರುತ್ತೆ. ಪ್ರಶ್ನೆಗಳು ಇದಕ್ಕೆ ಸಂಬಂಧಪಟ್ಟ ಬರೆದಿರುವ ಎಲ್ಲ ಅಭ್ಯರ್ಥಿಗಳು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಓಕೆನಾ. ಇನ್ನೂ 100 ಕ್ವಶನ್ಗಳಿದ್ದಾವೆ. ಇದನ್ನು ನಾನು ಪಾರ್ಟ್ 2ನಲ್ಲಿ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಹೆಚ್ಚು ಮೋಟಿವೇಶನ್ ಆಗುತ್ತೆ ವಿಡಿಯೋಗಳು ಮಾಡೋಕ್ಕೆ. ಓಕೆನಾ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.